ಹೇಳಿ ಜೋರಾಗಿ. ಕಾಲೇಜ್ ತರ ಮೇಂಟೈನ್ ಮಾಡ್ತಾ ಇದ್ದೀರಾ. ಕಾಲೇಜ್ಗೆ ಇರ್ಬೇಕಾದಂತ ಡಿಸಿಪ್ಲಿನು ಬುಕ್ಸ್ ಕೊಡ್ತಾ ಇರ್ಲಿಲ್ಲ. ಹಾಸ್ಟೆಲ್ ಸ್ಟೂಡೆಂಟ್ಸ್ ಸುಮ್ಮನೆ ಇರ್ತಿದ್ರ, ರಿವೋಲ್ಟ್ ಆಗ್ಲಿಲ್ಲ. ಹಾಸ್ಟೆಲ್ ಸ್ಟೂಡೆಂಟ್ ಮೂವಿ ನಮ್ಗೇನಂದ್ರೆ ನಮ್ಮ ಮಕ್ಕಳು ನೋಡಿ ಕಲಿಯಂತ ತುಂಬ ಇದೆ. ಅಪ್ಪ ಮಗಂದು ಸ್ಟೋರಿ ತುಂಬ ಚೆನ್ನಾಗಿದೆ. ಯುವ ಲುಕ್ಸ್ ಲೈಕ್ ದ ಮಿಕ್ಸ್ ಆಫ್ ಹೋಲ್ ರಾಜ್ಕುಮಾರ್ ಕುಟುಂಬ. ಮೂವಿ ತುಂಬ ಚೆನ್ನಾಗಿದೆ. ನಮಗೆ ಹಿಂದೆ ಇವರ ತಂದೆ ರಾಘವೇಂದ್ರ ರಾಜ್ಕುಮಾರ್ ಒಂದು 3 ಫಿಲಮ್ಮು ನಾನು ನೋಡಿದ್ದೆ, ಅವರು ತುಂಬ ಚೆನ್ನಾಗಿ ಮಾಡಿದರು. ಇವತ್ತು ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಾತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೆಲ್ಲರೂ ಒಟ್ಟಿಗೆ ನೋಡಿದ ಅನುಭವ ಆಗಿದೆ ನಮಗೆ. ಮೂವಿ ಅಂತೂ ತುಂಬ ಚೆನ್ನಾಗಿ ಫಸ್ಟ್ ಹಾಫು ಸೆಕೆಂಡ್ ಹಾಫು ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥದ್ದೇ ಮೂವಿ. ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಬಟ್ ತುಂಬ ಥಿಯೇಟರ್ ನೋಡಿ. ವಿ ಆಲ್ ಎಕ್ಸ್ಪೆಕ್ಟ್ ಯುವ ಟು ಬಿ ದ ನೆಕ್ಸ್ಟ್ ಪವರ್ ಸ್ಟಾರ್. ನಿಯರೆಸ್ಟ್ ಆಗಿ 99% ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಬನ್ನಿ, ಫಿಲಮ್ನ ನೋಡಿ. ಮೂವಿ ನೋಡಿದ್ರು ತುಂಬ ಚೆನ್ನಾಗಿದೆ. ಬರೀ ಅಪ್ಪ ಅಮ್ಮ ಮಾತ್ರ ಮಕ್ಳಿಗೆ ಮಾಡಬೇಕು ಅನ್ನೋದಲ್ಲ, ಮಕ್ಕಳು ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗಿ ಹೇಗಿರಬೇಕು ಅನ್ನೋ ಒಳ್ಳೆ ಸಂದೇಶ ಇದೆ. ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ 152 ಜನ ಸೇರಿ ಯುವ ಫಿಲಮ್ನ PVR ಹಾಲ್ನಲ್ಲಿ ಎಲ್ಲ ನೋಡಿದ್ವಿ. ಎಲ್ಲ ನಮ್ಮ ಅಣ್ಣ ತಂದಿರು, ಅಕ್ಕ ತಂಗಿರು, ನಮ್ಮ ಬ್ರದರ್ಸು ಎಲ್ಲರೂ ಸೇರಿ ನಾವು ಇಲ್ಲಿ ಈ ಥಿಯೇಟ್ರಿನಲ್ಲಿ 3ನೇ ಬಾರಿ ಅಂತ ನಾವು ಮಾಡ್ತಾ ಇರೋದು. ಮೊದಲನೇದು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಜೇಮ್ಸ್ ಸಿನಿಮಾನ ಇದೇ ರೀತಿ 152 ಜನ ಸೇರಿ ನಾವು ಒಂದು ಸಿನಿಮಾನ ಎಲ್ಲರೂ ನೋಡಿದ್ವಿ. ಅದೇ ರೀತಿ ಎರಡನೇದು ಗಂಧದ ಗುಡಿ ಬಂತು ಪುನೀತ್ ರಾಜ್ಕುಮಾರ್ ಅವರು. ಆ ಗಂಧದ ಗುಡಿನ ಅರಮನೆ ಆಂಜನೇಯ ದೇವಸ್ಥಾನದಿಂದ ಹಿಡಿದು ಎಲ್ಲರೂ ಮೆರವಣಿಗೆ ರೋಡಲ್ಲೆಲ್ಲ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಥಿಯೇಟ್ರಿಗೆ ಬಂದು ಇಲ್ಲೆಲ್ಲ ಹಬ್ಬದ ರೀತಿ ಒಂದು ಆಚರಣೆ ಮಾಡಿ ನಾವು ಆವತ್ತು ಆ ಸಿನಿಮಾನ ಎಲ್ಲ ನೋಡಿದ್ವಿ. ಈಗ ಅದೇ ರೀತಿ ಇವತ್ತು ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಖಂಡಿತ ನಾವು ಕಳ್ಕೊಂಡಿಲ್ಲ. ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಯಲ್ಲೇ ಇದ್ದಾರೆ, ಎಲ್ಲರ ಮನಸ್ಸಿನಲ್ಲಿದ್ದಾರೆ, ಎಲ್ಲರ ಜೊತೆಯಲ್ಲೂ ಇದ್ದಾರೆ ಅಂತ ಹೇಳ್ತಾ ಇವತ್ತು ಬಂದು ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ, ಪುನೀತ್ ರಾಜ್ಕುಮಾರ್ ಅವರ ಮಗ, ಶಿವರಾಜ್ ಕುಮಾರ್ ಅವರ ಮಗ ಡಾಕ್ಟರ್ ರಾಜ್ಕುಮಾರ್